ಒಕ್ಕಲಿಗ ಬಾಂಧವರಲ್ಲಿ ನಾವು ಒಕ್ಕಲಿಗರು ಎಂಬ ಭಾವನೆ ಇದ್ದಲ್ಲಿ ಮಾತ್ರ ಒಕ್ಕಲಿಗ ಜನಾಂಗದ ಅಭಿವೃದ್ಧಿ ಸಾಧ್ಯ ಅಂತ ಹೊಳೆನರಸೀಪುರ ಚೆಸ್ಕಾಂ ಅಭಿಯಂತರ ಕೆ ಮೋಹನ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಕಣ್ಣಗಾಲ ಒಕ್ಕಲಿಗರ ಸಂಘದಿಂದ ಯುಗಾದಿ ಪ್ರಯುಕ್ತ ಅಮ್ಮತ್ತಿ ಒಂಟಿಯಂಗಡಿ ಶಾಲಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಒಕ್ಕಲಿಗರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಅಭಿಪ್ರಾಯಗಳಿರುತ್ತೆ, ಏನೇ ಭಿನ್ನಾಭಿಪ್ರಾಯಗಳು, ಒಳ ಭಿನ್ನಾಭಿಪ್ರಾಯಗಳು ಇದ್ರೂ ಸಹ ನಾವು ಸಂಘ ಅಂತ ಬಂದಾಗ ಎಲ್ಲರೂ ಒಗ್ಗೂಡಿ ನಮ್ಮ ಸಂಘನ ಬೆಳೆಸುವಂತ ಕಾರ್ಯಕ್ರಮಗಳು ಆಗ್ಬೇಕು. ಸಂಘ ಈಗ ತಾನೇ ನಾನು ನೋಡ್ತಾ ಇದ್ದೆ, ರಿಜಿಸ್ಟರ್ ನಂಬರ್ 2005-2026 ಅಂತ ಇದೆ. ಅಂದ್ರೆ ರಿಜಿಸ್ಟ್ರೇಷನ್ ಆಗಿದೆ. ತುಂಬಾ ಹೆಮ್ಮೆಯ ವಿಷಯ. ಯಾಕೆ ಅಂತ ಅಂದ್ರೆ ನಾವು ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋದ್ರೆ ಇಲ್ಲ ಅನುದಾನಗಳು ಕೇಳಬೇಕು ಸರ್ಕಾರದ ಮಟ್ಟದಲ್ಲಿ. ಯಾಕೆಂದ್ರೆ ನಮ್ದು ಯಾವುದೇ ಒಂದು ವೈಯಕ್ತಿಕ ಬಿಲ್ಡಿಂಗ್ಗಳಿಲ್ಲ, ಒಂದು ನಿವೇಶನೂ ಇಲ್ಲ, ಕಟ್ಟಡನೂ ಇಲ್ಲ, ಒಂದು ಯಾವುದೋ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡೋಣ ಅಂದ್ರೂ. ಸೊ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಘನ ರೆಪ್ರೆಸೆಂಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಸೊ ಏನು ಈ ಇವತ್ತು ಕಾರ್ಯಕ್ರಮ ಯುಗಾದಿ ಹಬ್ಬದ ಪ್ರಯುಕ್ತ ಕ್ರೀಡಾಕೂಟನ ಕೂಟ ಇರ್ಬೋದು, ಇಲ್ಲ ಯಾವುದೇ ಒಂದು ಪ್ರಯುಕ್ತ ನಾವೆಲ್ಲ ಒಂದು ಒಗ್ಗೂಡಿಸುವಂತ ಒಂದು ಕಾರ್ಯಕ್ರಮ ಇದು. ಅದನ್ನ ನೆನೆಸ್ಕೊಂಡು ನಾವೆಲ್ಲರೂ ನಾವೆಲ್ಲ ಬಂದು ಅನ್ನೋಂಥ ಒಂದು ಮನೋಭಾವನ ಇಟ್ಕೊಂಡು ಮುಂದಿನ ದಿನಗಳಲ್ಲೂ ಸಹ ಇದೇ ತರ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ವಿರಾಜಪೇಟೆ ತಾಲೂಕು ಸಂಘದ ವ್ಯವಸ್ಥಾಪಕಿ ಕೆಆರ್ ಸ್ವರೂಪ, ಗೆಲುವು ಸೋಲು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವ ಶಕ್ತಿ ಕ್ರೀಡಾಪಟುಗಳಲ್ಲಿ ಅತ್ಯಗತ್ಯ. ಇತ್ತೀಚಿನ ದಿನಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಸೋಲು ಕಂಡಂತಹ ತಂಡಗಳು ಅತಿರೇಕದ ವರ್ತನೆಯಿಂದಾಗಿ ಇಡೀ ಕಾರ್ಯಕ್ರಮಕ್ಕೆ ಚ್ಯುತಿ ಬರುವಾಗೆ ನಡೆದುಕೊಂಡಿರುವ ಹಲವಾರು ಘಟನೆಗಳು ನಮ್ಮ ಮುಂದಿವೆ. ಆದ್ದರಿಂದ ಕ್ರೀಡಾ ಮನೋಭಾವದಿಂದ ಎಲ್ಲರೂ ಪಾಲ್ಗೊಂಡು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕೆಂದು ಕೆಆರ್ ಸ್ವರೂಪ ಕಿವಿಮಾತು ಹೇಳಿದರು. ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರೋದ್ರಿಂದ ಕ್ರೀಡೆಯು ಮಾನವನಲ್ಲಿ ಉಲ್ಲಾಸ ಉತ್ಸಾಹವನ್ನು ವೃದ್ಧಿಸುತ್ತೆ. ಹಾಗೂ ಈ ಎಲ್ಲರೂ ಒತ್ತಡದಲ್ಲಿ ಇರೋದ್ರಿಂದ ಈ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಒತ್ತಡ ನಿವಾರಣೆ ಆಗುತ್ತೆ. ಮತ್ತು ಕ್ರೀಡೆಯಲ್ಲಿ ಸೋಲು ಗೆಲುವು ಇದ್ದಂತೆ ಇರುತ್ತೆ. ನಾನು ಸುಮಾರು ಸಲ ನಮ್ಮ ಕ್ರೀಡಾಕೂಟದಲ್ಲಿ ನೋಡಿದ್ದೀನಿ, ಸೋತೋದ್ರೆ ಗಲಾಟೆ ಮಾಡೋಂಥದ್ದು. ಲಾಸ್ಟಿಗೆ ಏನಾಗುತ್ತೆ ಅಂತಂದ್ರೆ ಈ ಕಾರ್ಯಕ್ರಮದ್ದು ಎಂಡಲ್ಲಿ ಗಲಾಟೆನೇ ಆಗೋಗುತ್ತೆ. ಹಾಗಾಗಿ ಎಲ್ಲರೂ ಸೋಲು ಗೆಲುವನ್ನ ಸಮವಾಗಿ ತಗೊಂಡು ಕ್ರೀಡಾ ಮನೋಭಾವವನ್ನು ಹೆಚ್ಚೆಚ್ಚು ಬೆಳೆಸ್ಕೋಬೇಕು. ಸಂಘದ ಅಧ್ಯಕ್ಷ ಕೆಎಸ್ ಗೋಪಾಲಕೃಷ್ಣ ಮಾತನಾಡಿ, ಯುಗಾದಿ ಹಬ್ಬದ ಪ್ರಯುಕ್ತ ಕಳೆದ 2 ವರ್ಷಗಳಿಂದ ಒಕ್ಕಲಿಗ ಕುಲಬಾಂಧವರಿಗಾಗಿ ಕ್ರೀಡಾಕೂಟಗಳನ್ನು ನಡೆಸಲು ಸಾಧ್ಯವಾಗಲಿಲ್ಲ. ಆದರೆ ಈ ವರ್ಷ ಎಲ್ಲರ ಸಹಕಾರದಿಂದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ ಎಂದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದ 2 ವಿದ್ಯಾರ್ಥಿಗಳನ್ನ ಗೌರವಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ ಇತ್ತು. ಅದು ಕೂಡ ಬಿಟ್ಟು ಹೋಗಿದೆ. ಜೊತೆಗೆ 13 ರಿಂದ 18 ವರ್ಷದವರೆಗಿನ ಓಟದ ಸ್ಪರ್ಧೆಯ ಇದು ಕೂಡ ಬಿಟ್ಟು ಹೋಗಿದೆ. ಅದಕ್ಕೆ ನಾವು ನಿಮ್ಮಲ್ಲಿ ಕುಲಬಾಂಧವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ಸಂದರ್ಭದಲ್ಲಿ ಅತಿಥಿಗಳು ಈ ಒಂದು ಜ್ಯೋತಿಯನ್ನ ಬೆಳಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ. ಉಪಾಧ್ಯಕ್ಷರಾದ ವಿಜಿ ಪಾರ್ಥ, ಖಜಾಂಚಿ ವಿಬಿ ಮಧು, ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.